ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಯ್, ಏನ್ ಮಾಡ್ತಿದ್ಯಾ? ಓ, ಡ್ರಾಯಿಂಗ್ ಬರೀತಾ ಇದೀಯಾ? ಯಾರ್ದು? ಇಷ್ಟು ದಿನ ನಿಮ್ಮ ಅಮ್ಮನ ಚಿತ್ರ ಬಿಡಿಸ್ತಾ ಇದ್ದೆ, ಆದ್ರೆ ಈಗ ನಿನ್ ಸ್ಟೆಪ್ ಮದರ್ ಚಿತ್ರ ಬಿಡಿಸ್ತಾ ಇದೀಯಾ? ಆ ದುರ್ಗಾ ಈ ಮನೆಗ್ ಬಂದಾಗಿಂದ ಅದ್ ಎಷ್ಟು ಹೆಚ್ಕೊಂಡಿದೀಯ ನೀನು ಅಲ್ವೇ? ಬಾಯ್ ಬಿಟ್ಟು ಒಂದು ಮಾತಾಡ್ತಿರ್ಲಿಲ್ಲ, ಮಾತಾಡೋದಕ್ ಶುರು ಮಾಡ್ದೆ ತಲೆ ಕೆದರ್ಕೊಂಡು ಒಳ್ಳೆ ಹುಚ್ಚಿ ತರ ಇರ್ತಿದ್ದೆ. ನೀಟಾಗಿ ತಲೆ ಬಾಚ್ಕೋತೀಯ. ಈಗ ನೋಡು, ಆ ದುರ್ಗಾ ನಿನ್ ಸ್ಟೆಪ್ ಮದರ್ ಆಗ್ಬೇಕು ಅಂತಾನೇ ನಮ್ಮ ಮನೆಗ್ ಬಂದು ನಿನ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡಿದ್ಲು. ನೋಡ್ತಾ ಇರೋ, ಹೋಗ್ತಾ ಹೋಗ್ತಾ ಅವಳು ನಿನಗೆ ಎಷ್ಟು ಕಾಟ ಕೊಡ್ತಾಳೆ ಅಂತ. ಈ ಸಿನಿಮಾಗಳಲ್ಲಿ ಸ್ಟೆಪ್ ಮದರ್ ಕಾಟ ಕೊಡ್ತಾರೆ ಗೊತ್ತಾ? ಹಂಗೆ ಹಂಗೆ ಕಾಟ ಕೊಡ್ತಾಳೆ. ಓಹೋ, ದುರ್ಗಾ ಡ್ರಮ್ಮು ಆಗ್ಲೇ ಫಿಟ್ಟಿಂಗ್ ಶುರು ಮಾಡಾಗಿದೆ. ಏಯ್, ನಾನು ದಮ್ಮು. ಹಾ, ಅದೇ ನಮ್ ಪುಟ್ ಮೇಡಮ್ಗೆ ಏನ್ ತೊಂದ್ರೆ ಕೊಡ್ತಿದ್ರಿ? ಟೋಟಿ ಪ್ಯಾರಟ್, ಏನ್ ಮಾತಾಡ್ತಾ ಇದೀಯ ನೀನು? ನನಗೆ ಕಾಟ ಕೊಡದ ಕೆಲ್ಸನಾ? ನಾನು ಈ ಮನೆಗ್ ಬಂದಾಗಿಂದ ನೀವ್ ಮಾಡ್ತಿರೋದು ಅದೊಂದೇ. ಮಣಿ, ಸುಮ್ಮನೆ ಇರು. ಪುಟ್ ಮೇಡಮ್, ತಗೋ ಹಾಲು ಕುಡಿ. ಓಹೋ, ಸ್ಟೆಪ್ ಮದರ್ ಹಾಲ್ ತಂದಿದ್ದಾಳೆ ಅಲ್ವೇ ದುರ್ಗಾ? ನೀನ್ ಈ ಮನೆಗ್ ಬಂದಿರೋ ಉದ್ದೇಶ ಮುಗೀತು ಅಂತ ಅನ್ಸುತ್ತೆ ಅಲ್ವಾ? ಆದ್ರೂ ಯಾಕೆ ನಮ್ ಹಿತನು ಒಳ್ಳೆಯವಳಾಗೋದಕ್ಕೆ ಅವಳ ಬೆಣ್ಣೆ ಹಚ್ಚಿದ್ದು. ಇದ್ರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇದೆಯಾ? ಪುಟ್ ಮೇಡಮ್, ನೀನ್ ತಗೋ ಹಾಲು ಕುಡಿ. ಈಗ ಈ ಪಿಳ್ಳೆ ಹಾಲಿನ ಗ್ಲಾಸ್ ತಗೊಂಡು ಒಡೆದು ಹಾಕ್ತಾಳೆ. ಆಮೇಲೆ ಮಾತಾಡ್ತೀನಿ ಅವಳ ಹತ್ರ. ಸದ್ಯ ಯಾರ್ಯಾರೋ ಏನೋ ಕಲ್ಪನೆ ಮಾಡ್ಕೊಂಡು ಖುಷಿಯಲ್ಲಿದ್ರು. ನಾನು ಹಾಲ್ ಗ್ಲಾಸ್ ಹೊಡ್ದಾಕ್ತೀನಿ ಅಂತ ಅನ್ಕೊಂಡಿರ್ಬೇಕು ಅಲ್ವಾ ಪುಟ್ ಮೇಡಮ್? ನೀನ್ ಯಾಕೆ ಸುಮ್ನಾದೆ? ಪಾಪ ಅವ್ರ ಮುಖದಲ್ಲಿ ಕೋಪ ನೋಡು. ತಣ್ಣಗಿರೋ ಮಜ್ಜಿಗೆ ಹೊಟ್ಟೆಯವರಿಗೆ ಒಳ್ಳೇದು ಅಲ್ವಾ ದುರ್ಗಾ? ಮಣಿ, ಪುಟ್ ಮೇಡಮ್, ಯಾಕೆ ಹಾಲು ಕುಡಿ? ನನಗೆ ಬೇಡ. ಯಾಕೆ? ನಾನ್ ನಿನ್ ಜೊತೆ ಟೂಟು ಕಟ್ಟಿ ಎಲ್ ನೋಡಿದ್ರು ಜಗಳ ಮನಸ್ತಾಪ ರಾಜಿ ಮಾಡಿ ಮಾಡಿ ನನ್ ಜೀವನ ಎಲ್ಲ ಇದ್ರಲ್ಲೇ ಕಳೆದು ಹೋಗುತ್ತೆ. ಮಣಿ, ಎಲ್ಲದ್ರಲ್ಲೂ ಬಿಲ್ಡಪ್ ತಗೊಂಬೇಡ. ದುರ್ಗಾ, ಪುಟ್ ಮೇಡಮ್ ನಿನ್ನ ಹತ್ರ ಮಾತಾಡಲ್ವಂತೆ. ಯಾಕಂತೆ? ನಂಗೆ ಇಷ್ಟ ಇಲ್ಲ. ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇವಾಗ ನೀನು ಈ ಹಾಲು ಕುಡಿ. ನಂಗೆ ಬೇಡ. ಪುಟ್ ಮೇಡಮ್ ನಿನ್ನ ಹತ್ರ ಮಾತಾಡ್ತಾ ಇದ್ರು, ಆ ಡ್ರಮ್ಮು ಮೇಡಮ್ ಇದ್ರಲ್ಲಿ ನಿನ್ನ ಹತ್ರ ಹಾಲು ತಗೊಂಡ್ಲು. ಯಾಕೆ ಹೇಳು? ಅವ್ರ ಎದುರು ನಿಂಗೆ ಬೇಜಾರಾಗಬಾರ್ದು ಅಂತ. ಹೌದಲ್ವಾ ಪುಟ್ ಮೇಡಮ್? ನಾನು ಮೆಣಸಿನ್ಕಾಯಿ ಇಷ್ಟಪಡ್ತೀನಲ್ಲ, ಹಾಗೆ ನಂಗೆ ಆ ಮೆಣಸಿನ್ಕಾಯಿ ಬೇಡ ಅಂದ್ರು ಬೇರೆ ಗಿಳಿಗಳು ಅದನ್ನ ತಗೊಳಕ್ ಬಂದ್ರೆ ನಾನು ಬಿಡ್ಕೊಳಲ್ಲ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ನನ್ ಮೆಣಸಿನ್ಕಾಯಿ ತಾನೆ, ಬಿಡ್ಕೊಡಕ್ಕಾಗತ್ತಾ? ಸರಿನಾ ಪುಟ್ ಮೇಡಮ್? ಪುಟ್ ಮೇಡಮ್, ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಜೊತೆ ಈ ತರ ಮಾತಾಡ್ತಿದ್ರೆ ನಂಗೆ ಅಷ್ಟೇ ಸಾಕು. ಗೀತಾ ನಿಮ್ಮನ್ನ ಗೂಬೇರಾಯ ಅನ್ನೋದು ಕರೆಕ್ಟ್ ಆಗೇ ಇದೆ.
ಗೂಬೆರಾಯನೇ ನೀವು. ಅದೇನೋ ಸೊಲ್ಯೂಷನ್ ಅಂತೆ, ಡಿವೋರ್ಸ್ ಅಂತೆ, ಏನೇನೋ ಡಿಸೈಡ್ ಮಾಡ್ಕೊಂಡು ಈಗ ಹೀಗೆ ಕೂತಿದ್ದೀರಾ. ಅಂಬಿಕಾ, ನಿನ್ನ ಬಿಟ್ಟು ನನ್ನ ಲೈಫಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಬಾಳಲ್ಲಿ ಬೇರೆ ಒಂದು ಹೆಣ್ಣಿಗೆ ಸ್ಥಾನ ಇಲ್ಲ ಅಂತ ನಾನು ಯಾವಾಗಲೂ ಡಿಸೈಡ್ ಮಾಡಿದ್ದೆ. ಆದರೆ ಈಗ ನಾನು ದುರ್ಗಂಗೆ ತಾಳಿ ಕಟ್ಬಿಟ್ಟಿದ್ದೀನಿ. ನೀನು ನನ್ನ ಮೇಲೆ ಅದೆಷ್ಟು ಕೋಪ ಮಾಡ್ಕೊಂಡಿದ್ಯೋ ಏನೋ ಅಲ್ವಾ? ಖಂಡಿತ ಇಲ್ಲ ಶರತ್. ನೀವು ದುರ್ಗಾನ ಮದ್ವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನೀವು ಬರೀ ಅವಳಿಗಲ್ಲ, ಅವಳ ಜೊತೆ ನನಗೂ ಕೂಡ ತಾಳಿ ಕಟ್ಟಿದ್ದೀರಾ ಅಂದಮೇಲೆ ನಾನು ಯಾಕೆ ನಿಮ್ಮನ್ನ ಹೇಟ್ ಮಾಡ್ತೀನಿ ಹೇಳಿ? ತಪ್ಪಾಗಿದೆ, ಆದರೆ ತಪ್ಪಾಗಿದೆ ಅಂತ ಸುಮ್ಮನೆ ಕೂರಲ್ಲ. ನಾಳೆನೇ ಆಗಿರೋ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ. ನೀವು ದುರ್ಗಾ ಒಂದೇ ತರ ಅನ್ಸತ್ತೆ. ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ ಹೋಗಿ ಇನ್ನಷ್ಟು ಸಮಸ್ಯೆಗಳನ್ನ ತಲೆ ಮೇಲೆ ಹೊತ್ಕೋತೀರಾ. ಅಲ್ಲ, ಅವಳಂತೂ ಎಡ್ವರ್ಡ್ ರಾಣಿ, ನೀವು ಹಾಗೆ ಆಡ್ತಿದ್ದೀರಲ್ಲ. ನೀವು ಡಿವೋರ್ಸ್ ಅನ್ನೋದಂತೆ, ಅವಳು ಅದಕ್ಕೆ ತಲೆ ಆಡ್ಸೋದಂತೆ. ದೇವಿ, ಎಂತ ಗಂಡ ಕೊಟ್ಟಿದ್ಯಾ, ಎಂತ ತಂಗಿ ಕೊಟ್ಟಿದ್ಯಾ. ದುರ್ಗಾ ಹಿತನ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೋಬಹುದು, ಆದರೆ ಹಿತ ಅವಳು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಆ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ಹಿತ ಬಾಳಲ್ಲಿ ನಿನ್ನ ಸ್ಥಾನ ತುಂಬೋದಕ್ಕೆ ಯಾರಿಗೂ ಆಗಲ್ಲ ಅಂಬಿಕಾ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ನಿನ್ನ ಸ್ಥಾನದಲ್ಲಿ ನಾನು ಯಾರನ್ನೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ಕೊಂಡಿರ್ತೀರಾ? ಜೀವನ ಅನ್ನೋದು ಹರಿಯೋ ನದಿ ತರ. ಹಳೆ ನೆನಪುಗಳನ್ನ ಜೋಪಾನ ಮಾಡ್ಕೊಂಡು ಹೊಸ ಬದುಕನ್ನ ಕಟ್ಕೋಬೇಕು ಅಷ್ಟೇ. ನೀವ್ ಆ ಮಾಯನ ಮದ್ವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದಾಗ ನಾನು ಒಪ್ಪಿರ್ಲಿಲ್ಲ. ಯಾಕಂದ್ರೆ ನನಗ್ ಗೊತ್ತಿತ್ತು ಆ ಮಾಯ ನಿಮ್ಗೆ ತಕ್ಕ ಹುಡುಗಿ ಅಲ್ಲ ಅಂತ. ಆದ್ರೆ ದುರ್ಗಾ ಹಾಗಲ್ಲ ಶರತ್. ಅಂಬಿಕಾ, ಅದೆಷ್ಟು ಸಲ ನಾವಿಬ್ರು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿತ್ತಾಡ್ತಿದ್ವಿ ಅಲ್ವಾ? ನಾನಿನ್ನ ರೇಗಿಸ್ತಾನೆ ಇರ್ತಾ ಇದ್ದೆ. ಹಾಗೆ ಒಂದ್ಸಲ ಜಗಳ ಆಡಿ ನೀನು ಕೋಪ ಮಾಡಿಕೊಂಡು ನನಗೆ ತವ್ರ ಮನೆ ಇದ್ದಿದ್ರೆ ನಾನು ತವ್ರ ಮನೆಗೆ ಹೋಗ್ಬಿಡ್ತಾ ಇದ್ದೆ. ನನಗೆ ಯಾರೂ ಇಲ್ಲ ಅಂತ ನೀವು ಹೀಗೆ ನನ್ನ ರೇಗಿಸ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿದ್ದೆ. ಆ ಮಾತು ನನಗಿನ್ನೂ ನೆನಪಿದೆ ಅಂಬಿಕಾ. ನೀನು ಇಲ್ಲದೆ ಇರೋ ಲೈಫು ಇಷ್ಟೊಂದು ಹಾಂಟಿಂಗ್ ಆಗಿರುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅಂಬಿಕಾ. ಅಲ್ಲ ಶರತ್, ಎಷ್ಟು ದಿನ ಅಂತ ಹೀಗೆ ಹೇಳ್ತಾ ಇರ್ತೀರಾ? ಆ ದೇವಿನೇ ನೀವು ಹೊಸ ಜೀವನನ ಕಂಡ್ಕೊಳ್ಳಿ, ನೀವು ಮೂವ್ ಆನ್ ಆಗ್ಲಿ ಅಂತ ಅವಕಾಶ ಕೊಟ್ಟಿದ್ದಾಳೆ. ನೀವ್ ನೋಡಿದ್ರೆ ಆ ದುರ್ಗಾನ ಹತ್ರ ಹೋಗಿ ಏನೇನೋ ಮಾತಾಡ್ಕೊಂಡ್ ಬಂದಿದ್ದೀರಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ ಶರತ್? ನೀವ್ ಹೀಗೆ ಮಾಡೋದ್ರಿಂದ ದುರ್ಗಾ ಗತಿ ಏನು? ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ?